ಹಲೋ ಫ್ರೆಂಡ್ಸ್, ಇಂದು ನಾವು ವಾಟ್ಸಪ್ನಲ್ಲಿ ಫುಲ್ ಪ್ರೈವಸಿ ಸೆಟ್ಟಿಂಗ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಇದರಿಂದ ನಿಮ್ಮ ಅಕೌಂಟ್ 100% ಫುಲ್ ಸೇಫ್ ಆಗುತ್ತೆ. ವಾಟ್ಸಪ್ ಹೋಗಿ ಅಲ್ಲಿ 3 ಡಾಟ್ ಕಾಣಿಸ್ತಿದೆ, ಅಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಅನ್ನು ಕ್ಲಿಕ್ ಮಾಡಿ ಪ್ರೈವಸಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಆ್ಯಪ್ ಲಾಕ್ ಅಂತ ಕಾಣಿಸುತ್ತೆ. ಅಲ್ಲಿ ಡಿಸೇಬಲ್ ಇರೋದನ್ನು ಲಾಕ್ ಆನ್ ಮಾಡಿ. ಈಗ ಬ್ಲೂ ಟಿಕ್ ಅಥವಾ ರೀಡ್ ರಿಸಿಪ್ಟ್ ಸೆಟ್ಟಿಂಗ್ ಬಗ್ಗೆ ನೋಡೋಣ. ನೀವು ಮೆಸೇಜ್ ನೋಡಿದ್ರೂ ಅವರಿಗೆ ನೀವು ನೋಡಿದ್ದೀರಾ ಅಂತ ಬ್ಲೂ ಟಿಕ್ ಕಾಣಬಾರ್ದು. ಕಾಣಬಾರ್ದು ಅಂದರೆ ಈ ಸೆಟ್ಟಿಂಗ್ ತುಂಬ ಯೂಸ್ಫುಲ್. ಈ ಆಪ್ಷನ್ನ ಆಫ್ ಮಾಡಿದ್ರೆ ನಿಮ್ಮ ಪ್ರೈವಸಿ ಇನ್ನೂ ಬೆಟರ್ ಆಗುತ್ತೆ. ಇನ್ನು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿಯನ್ನು ಕ್ಲಿಕ್ ಮಾಡಿಕೊಂಡು ರೀಡ್ ರಿಸಿಪ್ಟ್ಸ್ ಅಂತ ಇದೆಯಲ್ಲ ಅದನ್ನು ಆಫ್ ಮಾಡ್ಕೊಳ್ಳಿ. ಈಗ ಪ್ರೊಫೈಲ್ ಫೋಟೋ ಪ್ರೈವಸಿ ಸೆಟ್ಟಿಂಗ್ ಬಗ್ಗೆ ನೋಡೋಣ. ನಿಮ್ಮ ವಾಟ್ಸಪ್ ಪ್ರೊಫೈಲ್ ಫೋಟೋ ಎಲ್ಲರಿಗೂ ಕಾಣಬಾರ್ದು ಅಂದರೆ ಈ ಪ್ರೈವಸಿ ಸೆಟ್ ತುಂಬ ಯೂಸ್ಫುಲ್. ನೋಬಡಿ ಸೆಲೆಕ್ಟ್ ಮಾಡಿದರೆ ನಿಮ್ಮ ಪ್ರೊಫೈಲ್ ಫೋಟೋವನ್ನು ಬೇರೆ ಯೂಸರ್ ನೋಡಲು ಆಗುವುದಿಲ್ಲ. ಇದರಿಂದ ನಿಮ್ಮ ಪ್ರೈವಸಿ ಇನ್ನೂ ಸೇಫ್ ಆಗುತ್ತೆ. ವಾಟ್ಸಪ್ ಓಪನ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಕ್ಲಿಕ್ ಮಾಡಿ ಪ್ರೈವಸಿ ಅನ್ನೋದನ್ನ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ಎವ್ರಿವನ್ ಇರೋದನ್ನ ನೋಬಡಿ ಮಾಡ್ಕೊಳ್ಳಿ. ಅಬೌಟ್ ಆಪ್ಷನನ್ನು ನೀವು ಯಾರಿಗೂ ಕಾಣಬಾರದು ಎಂದರೆ ಅದನ್ನು ನೋಬಡಿಗೆ ಸೆಟ್ ಮಾಡಬಹುದು. ಈ ಒಂದು ಸೆಟ್ಟಿಂಗ್ ಯೂಸ್ ಮಾಡಿದರೆ ನಿಮ್ಮ ವಾಟ್ಸಪ್ ಇನ್ನೂ ಸೆಕ್ಯೂರ್ ಆಗುತ್ತದೆ ಮತ್ತು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಸೇಫ್ ಆಗಿರುತ್ತವೆ. ಎಲ್ಲರಿಗೂ ಗೊತ್ತಿಲ್ಲದ ಸಿಂಪಲ್ ಟ್ರಿಕ್ಸ್ ಇದರಲ್ಲಿ ಇದೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ವಾಟ್ಸಪ್ ಓಪನ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಕ್ಲಿಕ್ ಮಾಡಿ ಪ್ರೈವಸಿನ ಕ್ಲಿಕ್ ಮಾಡಿ ಅಲ್ಲಿ ಅಬೌಟ್ನಲ್ಲಿ ಕ್ಲಿಕ್ ಮಾಡಿ ನೋಬಡಿ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಅಬೌಟ್ ಯಾರಿಗೂ ಕಾಣಲ್ಲ. ಈಗ ಸೈಲೆನ್ಸ್ ಅನೋನ್ ಕಾಲರ್ಸ್ ಸೆಟ್ಟಿಂಗ್ ಬಗ್ಗೆ ನೋಡೋಣ. ಕೆಲವೊಮ್ಮೆ ಸ್ಪ್ಯಾಮ್ಸ್ ಕಾಲ್ಸ್ ಆ್ಯಂಡ್ ಅನೋನ್ ನಂಬರ್ಸ್ನಿಂದ ಕಾಲ್ ಬರುತ್ತದೆ. ಈ ಒಂದು ಸೆಟ್ಟಿಂಗ್ ಆನ್ ಮಾಡಿದರೆ ಅನೋನ್ ಕಾಲ್ಸ್ ಸೈಲೆಂಟ್ ಆಗುತ್ತೆ ಮತ್ತು ಅನವಶ್ಯಕತೆ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ. ನಿಮ್ಮ ಪ್ರೈವಸಿ ಮತ್ತು ಸೇಫ್ಟಿಗೆ ಇದು ತುಂಬ ಯೂಸ್ಫುಲ್ ಫೀಚರ್ಸ್. ಈಗ ನಿಮ್ಮ ವಾಟ್ಸಪ್ ಓಪನ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಹೋಗಿ ಅಲ್ಲಿ ಪ್ರೈವಸಿ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಲ್ಸ್ ಅನ್ನು ಅಲ್ಲಿ ಕ್ಲಿಕ್ ಮಾಡಿ. ಸೈಲೆನ್ಸ್ ಅನೋನ್ ಕಾಲರ್ಸ್ ಅಲ್ಲಿ ಕ್ಲಿಕ್ ಮಾಡಿ. ಈ ಸೈಲೆನ್ಸ್ ಅನೋನ್ ಕಾಲರ್ಸ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಅನೋನ್ ಕಾಲರ್ಸ್ ಆ್ಯಂಡ್ ಸ್ಪ್ಯಾಮ್ ಕಾಲರ್ಸ್ ಬರಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಟೆಕ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.